ನಮಸ್ತೆ. ಪಂಜುರ್ಲಿ ದೈವದ ಮನೆ ಇದೆಯಂತೆ, ಹೋಗ್ತಿದ್ದೀನಿ, ನೋಡೋಣ. ಹೌದಾ? ಅದನ್ನ ಸ್ಕ್ವೀಸ್ ಮಾಡಿದ್ರೆ ಶಾಂಪೂ ತರ ಬರುತ್ತಂತೆ, ಅದನ್ನ ಹಾಕೊಂಡ್ರೆ ಇಟ್ಸ್ ನ್ಯಾಚುರಲ್. ಇವ್ರು ಇದನ್ನೇ ಯೂಸ್ ಮಾಡ್ತಾರೆ. ಸೀರಿಯಸ್ಲಿ ಬೇಜಾರಾಗೋಗಿತ್ತು. ಇವಾಗ ಹೋಗಿ ಚೆನ್ನಾಗಿ ನಾನ್ ವೆಜ್ ತಿಂತೀನಿ. ಬಿಸಿಲು ಹೊಡೆದೋಗಿದ್ವಿ, ತುಂಬಾ ಚೆನ್ನಾಗಿದೆ. ಒಂದ್ ಸೆಕೆಂಡ್ ಕೊಡು ಬಾ. ಯಾರೋ ಇವನು ಸೂಪರ್ ಬಿಟ್ಟು ಇಳಿತೀನಿ, ಹುಷಾರಾಗಿ. ಏನ್ ಬರೋದು? ಹೆಲೋ ಗೈಸ್, ವಾಟ್ಸಪ್. ಇವತ್ತು 3ನೇ ದಿನ ಉಡುಪಿಲಿ. ಇವಾಗ ನಾನು ಮತ್ತೆ ನಮ್ಮ ಮಮ್ಮಿ ಹೋಗಿ ಗೋಳಿ ಬಜ್ಜೆ, ಮಂಗಳೂರು ಬನ್ಸು ಮತ್ತೆ ಸ್ವಲ್ಪ ಕಾಫಿ ಕುಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ಇಲ್ಲಿ ಪ್ಲೇಸು ಗ್ರೀನರಿ ಅಂತೂ ಸೂಪರ್ ಆಗಿದೆ ಗೈಸ್. ಹಂಗೆ ಬಿಸಿಲು ಹಂಗೆ ಇದೆ. ಸಿ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್. ಸೂಪರ್ ಆಗಿದೆ ನೋಡಿ ಗೈಸ್. ಇದು ರೆಸಾರ್ಟ್ ಔಟ್ ಸೈಡು. ಹಾ, ಇಲ್ಲಿ ಬಾರ್ ಇದೆ. ಇಲ್ಲಿ ನಾನು ಬಾರು ಮುಂದೆ ನಿಂತಿರುವೆ. ಡೆಡ್ ಎಂಡಾ? ಇಲ್ಲಿ ಸ್ಟ್ರೈಟ್ ಈ ಕಡೆ ಲೆಫ್ಟ್ ಡೆಡ್ ಎಂಡ್ ಅಲ್ಲಿ ಬಿಸಿ ಬಿಸಿ ಗೋಳಿ ಬಜೆ ಮತ್ತೆ ಬನ್ಸು, ಕಾಫಿ, ಇಡ್ಲಿ, ದೋಸೆ, ಟೊಮೆಟೊ ಬಾತು ಎಲ್ಲ ಸಿಗುತ್ತಂತೆ. ಒಂದು 2 to 3 minutes ವಾಕ್ನ ನಂತರ ನಮಗ್ ಸಿಗುತ್ತೆ ಮಂಜುನಾಥ ಕ್ಯಾಂಟೀನ್. ಒಳಗೋದ್ವಿ, ಒಂದು ಸಣ್ಣ ಹೋಟೆಲ್ ಇದು. ಒಳಗೋಗಿ ನಾವು ಗೋಳಿ ಬಜೆ ಮತ್ತೆ ಬನ್ಸ್ ಬಗ್ಗೆ ಕೇಳಿದ್ವಿ. ರೆಡಿ ಆಗ್ತಿದೆ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೋಗಿ ನಾನು ನಮ್ಮಮ್ಮ ಹೋಗಿ ಸೆಟ್ಲ್ ಆಗ್ತೀವಿ. ಆಲ್ಮೋಸ್ಟ್ ರೆಸಾರ್ಟ್ ಇಂದ ನಾವೊಂದು 500 meters 600 meters ಏನೋ ನಡ್ಕೊಂಡು ಬಂದಿದ್ವಿ. ಅಕ್ಕಪಕ್ಕ ಇನ್ನೂ ಹಲವಾರು ಸಣ್ಣ ಹೋಟೆಲ್ಗಳಿತ್ತು. ಸೊ ಹಾಗೆ ನಾವು ಆರ್ಡರ್ ಮಾಡಿದ್ದಂತಹ ಬನ್ಸು ಮತ್ತೆ ಬಿಸಿ ಬಿಸಿ ಗೋಳಿ ಬಜೆ ಬಂತು. ಹೊಟ್ಟೆನೂ ತುಂಬಾ ಹಸ್ತಿತ್ತು. ಸರಿ ಆಯ್ತು ಅಂತ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತೀನಿ, ಚೆಕ್ ಮಾಡಿ. ಸೂಪರ್. ತಟ್ಟೆನೆ ಫುಲ್ಲು ಖಾಲಿ ಗೈಸ್. ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಕಾಫಿ ಕುಡ್ಕೊಂಡು ನಮ್ಮ ಮಮ್ಮಿ ಜೊತೆ ಆರಾಮಾಗಿ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಅರೌಂಡ್ ಆಲ್ಮೋಸ್ಟ್ 10 ಗಂಟೆಗೆಲ್ಲ ಇಲ್ಲಿ ಫುಲ್ ಕತ್ಲೆ ಆಗ್ಬಿಡುತ್ತೆ. ಬೇಗ ಕರೆಕ್ಟ್ ಟೈಮಿಗೆ ಮಲಗ್ತಿದ್ದೀವಿ. ಇವಾಗ ಆಲ್ಮೋಸ್ಟ್ ಟೈಮ್ ಒಂದು 9:45 AM. ಅಮ್ಮ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಫುಲ್ ಹ್ಯಾಪಿ ಅವರು. ಕರೆಕ್ಟ್ ಟೈಮಿಗೆ ಊಟ ಮಾಡ್ತಿದ್ದೀನಿ, ಕರೆಕ್ಟ್ ಟೈಮಿಗೆ ತಿಂಡಿ ತಿಂತಿದ್ದೀನಿ ಅಂತ. ಹೆಂಗಮ್ಮ ಇದೆ ಟ್ರಿಪ್ಪು? ಮಜಾ ಮಾಡ್ತಿದ್ದೀರಾ? ಓ ಸೂಪರ್. ಸೂಪರಾ? ಫುಲ್ ಜಾಲಿ ನೋಡಿ. ನಮ್ಮ ಸೂಪರ್ ಆಗಿದ್ರೆ ನಾವು ಸೂಪರೇ. ಬ್ಯಾಕ್ ಟು ರೆಸಾರ್ಟ್ ಗೈಸ್. ಓಕೆ ಗೈಸ್, ಒನ್ ಮೋರ್ ಟೆಂಪಲ್ ರನ್ ಇವಾಗ ಸ್ಟಾರ್ಟ್ ಆಗುತ್ತೆ. ಟಿ ರೆಡಿ ಇದೆ. ಆಮೇಲೆ ನಾವು ರೀಚ್ ಆಗಿದ್ದು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ. ಇದು ಉಡುಪಿಯಲ್ಲಿರೋ ದುರ್ಗಾ ಪರಮೇಶ್ವರಿ ಟೆಂಪಲ್. ಒಳಗಡೆ ಹೋಮ ಹವನಗಳು ನಡೀತಾ ಇತ್ತು. ಸರಿ ಆಯ್ತು ಅಂತ ಹೇಳಿ ನಾವು ಕಲ್ಯಾಣಿಯಲ್ಲಿ ಕೈಕಾಲೆಲ್ಲ ತೊಳ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿ ಆಮೇಲೆ ಒಂದು ಕಡೆ ಬಂದು ಕೂತ್ಕೊಂಡ್ವಿ. ಗೈಸ್, ದೇವ್ರ ದರ್ಶನ ಸೂಪರ್ ಆಗಾಯ್ತು. ಈಗ ಇವರೆಲ್ಲ ಯಾರು ತಿಂಡಿ ತಿಂದಿಲ್ಲ. ನಾವು ಬೆಳಗ್ಗೆನೆ ಹೋಗಿ ನಾನು ನಮ್ಮಮ್ಮ ಗೋಳಿ ಬಜೆ ಬನ್ಸ್ ಎಲ್ಲ ತಿಂದು ಆಲ್ರೆಡಿ ಊಟ ತುಂಬೋಗಿದೆ. ಇವಾಗ ಇವರೆಲ್ಲ ತಿಂಡಿ ತಿನ್ನಕ್ ಹೋಗ್ತಾರೆ. ಟೈಮ್ 11:45 ಹೇಳಿದ್ರೆ ಹೋಗ್ಬಿಡ್ತೀಯ. ಇದೆಲ್ಲ ಬೇಕಾ ನಿನ್ಗೆ? ಹತ್ರ ಏನೋ ಆಗಿದೆ. ಸೊ ಅದೇ ಗೈಸ್, ಇವಾಗ ಇವರೆಲ್ಲ ಏನು ಊಟ ಮಾಡಿಲ್ಲ, ಅಂದ್ರೆ ತಿಂಡಿ ತಿಂದಿಲ್ಲ. ಹೋಗಿ ಬ್ಯಾಟಿಂಗ್ ಮಾಡ್ತಾರೆ ಇವರೆಲ್ಲ. ನಾವೆಲ್ಲ ಆಚೆ ಕುತ್ಕೊಂಡು ವೆಯ್ಟ್ ಮಾಡ್ತೀವಿ. ಅವ್ರದೆಲ್ಲ ಊಟ ಆಯ್ತು, ಆಚೆ ಬಂದ್ರು. ಆಮೇಲೆ ಒಂದು ಫೋಟೋ ತಗೊಂಡು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವು ಎಲ್ಲಿ ಹೋಗ್ತಿದೀವಿ ಅಂತ ನೋಡ್ತಿದ್ದೀರಾ? ನೋಡಿ ಗೊತ್ತಾಗತ್ತೆ. ಈಗ ಜಸ್ಟ್ ಕಟೀಲಿಗೆ ರೀಚ್ ಆಗಿದ್ದೀವಿ. ಕಟೀಲ್ ದುರ್ಗಾ ಪರಮೇಶ್ವರಿ ಟೆಂಪಲ್ಲು. ಸಿಕ್ಕಾಪಟ್ಟೆ ಬಿಸಿಲು, ಹೆವಿ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಈಗ ತಾನೇ ನಮ್ಮ ಅಮ್ಮಂಗೆ ಸ್ವಲ್ಪ ಜ್ಯೂಸ್ ಕುಡಿಯೋಣ, ಬಿಸಿಲು ಅಂತ ಹೇಳಿದ್ರೆ ಫಸ್ಟು ದೇವ್ರ ದರ್ಶನ ಮಾಡೋಣ ಅಂತ ಹೇಳಿದ್ರು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಫ್ಯಾಮಿಲಿ ಆಲ್ರೆಡಿ ಜ್ಯೂಸ್ ಕುಡ್ಕೊಂಡು ನಿಂತಿದ್ದಾರೆ ಅಲ್ಲಿ. ನೋಡಿ, ಇವಾಗ ನಮ್ಮ ಅಮ್ಮನೂ ಬರ್ತಾ ಇದ್ದಾರೆ ಜ್ಯೂಸ್ ಕುಡಿಯೋಕ್ಕೆ. ದೇವ್ರ ದರ್ಶನ ಮಾಡೋಣ ಅಂದ್ರು ಫಸ್ಟು. ಕೇಶ್ ಬಾದಾಮ್ ಮಿಲ್ಕ್ ನಮಗೆ ಏನು ತಗೋತೀಯ ವರುಣ? ಬಾದಾಮ್ ಗೈಸ್, ಎಲ್ಲರಿಗೂ ಬಾದಾಮ್ ಮಿಲ್ಕ್ ತಗೊಳ್ತಾ ಇದ್ದೀವಿ. ಓಕೆ, ಈ ಬಿಸಿಲಿಗೆ ಮಚ್ ನೀಡೆಡ್.
ರಿಲೀಫ್. ತುಂಬಾ ಚೆನ್ನಾಗಿದೆ, ಸಕಾಲಾಗಿದೆ. ಬಿಸಿಲು ಹೊಡೆದೋಗಿದ್ವಿ, ತುಂಬಾ ಚೆನ್ನಾಗಿದೆ ನೋಡಿ. ಪಟಾರದಲ್ಲಿ ನಂದಿನಿ, ನಮ್ಮ ಕರ್ನಾಟಕದ ಹೆಮ್ಮೆ. ಬಾಡಿ ಕೂಲ್ ಆಗಿದ್ದಾಯ್ತು, ಬಾದಾಮ್ ಮಿಲ್ಕ್ ಕುಡಿದಿದ್ದಾಯ್ತು, ಇನ್ನೇನು ದರ್ಶನ ಮಾಡ್ಬೇಕು ದೇವ್ರದು ಅಷ್ಟೇ. ಸೊ ಅದಕ್ಕೆ ನಾವು ಹೊರಟ್ವಿ ಕಟೀಲ್ ದುರ್ಗಾ ಪರಮೇಶ್ವರಿ ಟೆಂಪಲ್ ಒಳಗೆ. ಈ ಟೆಂಪಲ್ ಗೆ ನೀವ್ ಯಾರಾದ್ರೂ ಹೋಗಿದ್ರೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಈ ಟೆಂಪಲ್ ಬಗ್ಗೆ ನನಗೂ ಸ್ವಲ್ಪ ಹೇಳಿ. ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ ಗೈಸ್. ಐ ಥಿಂಕ್ ದೊಡ್ಡ ಟೆಂಪಲ್ ಅನ್ಸುತ್ತಿದ್ದು, ನನಗೂ ಅಷ್ಟು ಐಡಿಯಾ ಇಲ್ಲ. ಓಕೆ, ಇಲ್ಲೊಂದು ಟೆಂಪಲ್ ಇದೆ, ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಿ. ಎಂಟ್ರಿ ಕೊಟ್ವಿ ಗೈಸ್ ಒಳಗಡೆ. ಹೆವಿ ದೊಡ್ಡ ಟೆಂಪಲ್ ಗೈಸ್ ಇದು. ಓಹೋ, ಇತನಾ ಬಡಾ ಫ್ಯಾನ್. ಗರ್ಭಗುಡಿಲಿರೋ ದೇವ್ರನ್ನ ತೋರ್ಸಕ್ಕೆ ಹೋಗಲ್ಲ ನಾನು. ನಮಸ್ಕಾರ ಮಾಡಿ ಫಸ್ಟ್ ದರ್ಶನ ತಗೊಂಡು ಆಮೇಲೆ ಮುಂದೆ ಏನು ಅಂತ ನೋಡಬೇಕು. ದರ್ಶನ ಎಲ್ಲ ಆಯಿತು ಸೂಪರ್ ಆಗಿ. ಎಲ್ಲರೂ ಕೂತಿದ್ದೀವಿ ಇವಾಗ. ಸ್ವಲ್ಪ ಹೊತ್ತಿಲ್ಲಿ ರೆಸ್ಟ್ ಮಾಡಿ ನಮ್ಮ ಮಾಮ ಅವ್ರ ವೈಫ್ ಮನೆಗೆ ಹೋಗ್ಬೇಕು ಇವಾಗ. ಫೀಲಿಂಗ್ ಬ್ಲೆಸ್ಡ್ ಗೈಸ್, ಫುಲ್ ಹ್ಯಾಪಿ. ಮನೆಗೆ ಈ ಥರ ಫ್ಯಾನ್ ಹಾಕ್ಸ್ಬೋದಾ? ಕಮೆಂಟಲ್ಲಿ ಹೇಳಿ ಗೈಸ್. ನೀರಲ್ಲಿ ಆಡಬೇಕು ಅಂದಿದ್ದಕ್ಕೆ ನಮ್ಮ ಮಾಮ ತೋರಿಸಿದ ಪ್ಲೇಸ್ ನೋಡಿ ಹೆಂಗಿದೆ. ಇಲ್ಲೋಗಿ ಆಟ ಆಡು ಅಂತ ಹೇಳ್ತಿದ್ದಾರೆ ಇವನಿಗೆ. ಇವನ ಎಕ್ಸ್ಪ್ರೆಷನ್ ನೋಡಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ನೀನಲ್ಲಿ ಹುಡುಗ ನೀರಲ್ಲಿ ಇಳ್ದ. ಹೋಗಲ್ಲ ಅಂತಿದ್ದೆ, ಹೋಗ್ಬಿಟ್ಟಿದ್ಯಾ? ಎಂಜಾಯ್. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ಸ್ ತರ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದ್ದಂಗಿದ್ಯಲ್ಲ ಅಪ್ಪಿ. ಏನ್ ನಿನ್ನ ಹೆಸರು? ಅವ್ನ್ ಶೇಕ್ ಹ್ಯಾಂಡ್ ಕೊಡು ಬಾ. ಯಾರೋ ಇವನು. ಹೆಲೋ. ಎಷ್ಟು ಇಯರ್ಸು? 1.5 ಇಯರ್ಸ್. ಚೆನ್ನಾಗಿದೆ ಕಣೋ ನಿನ್ ಕಾಸ್ಟ್ಯೂಮು. ಒಳ್ಳೆ ದರ್ಶನ, ಒಳ್ಳೆ ಪ್ರಸಾದ, ಒಳ್ಳೆ ಊಟ. ದೇವಸ್ಥಾನದಿಂದ ಆಚೆ ಬಂದ್ವಿ. ಈಗ ನಾನು ನಿಮ್ಮನ್ನ ಒಂದು ಒಳ್ಳೆ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ. ಆ ಪ್ಲೇಸ್ ಹೋಗೋದಕ್ಕೆ ಒಂದು 2 ಅವರ್ಸ್ ಆಗುತ್ತೆ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ಮೇಲೆ ನೋಡಿ ಹೀಗಿತ್ತು. ನಮಸ್ತೆ. ಇಲ್ಲಿ ನೋಡಿ, ವೆಲ್ಕಮ್ ಮಾಡ್ತಿದೆ ಗೈಸ್. ಟೆಂಪಲ್ ದರ್ಶನ ಎಲ್ಲ ಆಯ್ತು. ಇವಾಗ ನಮ್ಮ ಮಾಮನ್ ವೈಫ್ ಅವ್ರ ಮನೆಗೆ ಬಂದಿದ್ದೀವಿ. ಇದು ಎಷ್ಟು ಒಳಗಿದೆ ಅಂದರೆ, ಇವ್ರ ಮನೆ ಆಲ್ಮೋಸ್ಟ್ ಕಾಡಲ್ಲೇ ಇದೆ ಗೈಸ್. ಇವ್ರ ಮನೆ ತೋರಿಸ್ತೀನಿ ಮನೆ ಎಲ್ಲಿದೆ ಅಂತ. ಒಳಗಡೆ ನಮಗೆ ನಾನ್ ವೆಜ್ ರೆಡಿ ಆಗಿದೆಯಂತೆ. ನಾನ್ ವೆಜ್ಜು ವೆಜ್ ಎರಡೂ ಇದೆ. ನಾನು ಆಲ್ಮೋಸ್ಟ್ ಉಡುಪಿಗೆ ಬಂದು ಒಂದು 3-4 ದಿವಸದಿಂದ ವೆಜ್ ಊಟ ಮಾಡಿ ಟೆಂಪಲ್ ಅಂತ ಹೇಳಿ ಸೀರಿಯಸ್ಲಿ ಬೇಜಾರಾಗೋಗಿತ್ತು. ಇವಾಗ ಹೋಗಿ ಚೆನ್ನಾಗಿ ನಾನ್ ವೆಜ್ ತಿಂತೀನಿ. ಸಿಗುವ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕಾಡೊಳಗೆ ಬಂದ್ಬಿಟ್ಟಿದ್ದೀವಿ ಗೈಸ್ ನಾವು. ಓಕೆ, ಎಲ್ಲೋ ಒಳಗೆ ಹೋಗ್ತಾ ಇದ್ದೀವಿ ಗೈಸ್ ನಾವು. ನಾನು ಬರ್ತಿರೋದು ಇಲ್ಲಿ ಫಸ್ಟ್ ಟೈಮು. ನಮ್ಮಮ್ಮ ಮತ್ತು ನಮ್ಮ ಮಾಮ, ಆಮೇಲೆ ಇಲ್ಲಿ ಸ್ವಲ್ಪ ಜನ ಆಲ್ರೆಡಿ ಮುಂಚೆನೇ ಹೋಗಿದ್ದಾರೆ. ನಮ್ಮ ವರುಣ ಎಲ್ಲ ಹೋಗಿದ್ದಾನೆ. ನಾನು ಬರ್ತಿರೋದು ಇಲ್ಲಿ ಫಸ್ಟ್ ಟೈಮ್. ಇಲ್ಲಿದೆಯಾ? ಓಕೆ. ಒಂದ್ಸತಿ ರಾತ್ರಿ ಇಲ್ಲಿ ಚಿರತೆ ಬಂದು ನಾಯಿನ ಎತ್ಕೊಂಡು ಹೋಗ್ಬಿಟ್ಟಿತ್ತಂತೆ. ಸೊ ಅಷ್ಟು ಸೇಫ್ ಇಲ್ಲ ಅಂತೆಲ್ಲ ಹೇಳಿ ಭಯಪಡ್ತಾರೆ. ಇಲ್ಲಿ ಇವ್ರಿಗೆ ಅಭ್ಯಾಸ ಕಾಡಲ್ಲಿದ್ದು ಇಲ್ಲಿ ಚಿರತೆ ಎಲ್ಲ ಓಡಾಡೋದೆಲ್ಲ ತುಂಬ ಕಾಮನ್ನು. ಪ್ಲೇಸ್ ನೋಡಿ ಹೇಗಿದೆ, ಫುಲ್ಲು ಗ್ರೀನ್, ಫುಲ್ ಕಾಡಲ್ಲಿದ್ದೀವಿ ಆಲ್ಮೋಸ್ಟ್ ನಾವು ಇವಾಗ. ನೋಡಿ ಪೂರಾ ಕಾಡಿದು. ಬ್ರಿಕ್ಸ್ ನೋಡಿ ಗೈಸ್, ಇದು ಇಲ್ಲಿ ಮನೆ ಕಟ್ಟಲಿಕ್ಕೆ ಈ ಥರ ಬ್ರಿಕ್ಸ್ನ ಯೂಸ್ ಮಾಡ್ತಾರೆ. ಗೋಡೆಯಿಂದ ಕಟ್ ಮಾಡ್ತಾರ, ಏನೋ ಇದು ಮಾಡ್ತಾರ, ಇದು ರೆಡಿ ಮಾಡ್ಕೊಡ್ತಾರ ಏನೋ. ಇಲ್ಲ, ಅದು ಸಿಗುತ್ತೆ, ಈ ಥರದ್ದು ಸಿಗುತ್ತೆ ಎಲ್ಲ ಹಿಂಗೆ ಮಾಡೋದು ಗೈಸ್. ಇವನ್ನ ಒಂದು ಸತಿ ಅಬ್ಸರ್ವ್ ಮಾಡಿ, ಇದು ಬೆಳಗ್ಗೆ ಹೊತ್ತು ವೈಟ್ ಇರುತ್ತಂತೆ, ಈವ್ನಿಂಗು ಪಿಂಕ್ ಆಗಿ ಹೋಗುತ್ತಂತೆ. ನಿಮ್ಗೇನಾದ್ರೂ ಗೊತ್ತಿದೆಯಾ ಇದ್ರ ಬಗ್ಗೆ? ಬೆಟ್ಟದ ತಾವರೆ ಅಂತ ಹೇಳ್ತಾರಂತೆ ಹೂವನ.
ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ. ಗೈಸ್ ಮನೆಗೆ ಇಲ್ಲಿ ಕಣ್ಣಿಗೆ ಅಲ್ಲೇ ಕುತ್ಕೊಂಡಿದ್ದಾನೆ. ಸ್ವಂತ ಅಕ್ಕ ಮಗ ನೋಡಿದ್ರ ಗೈಸ್ ನಮ್ಮ ಮಾಮನ ಮಗಳು ರೋಹಿಣಿ ಅಂತ. ಇವಾಗ ಇವಳೇ ಗೈಡ್ ನಮ್ಗೆ ಎಲ್ಲ ತೋರಿಸ್ತಾಳೆ ಮನೆಯೆಲ್ಲ ಹೆಂಗಿದೆ ಅಂತ. ತೋರಿಸ್ತೀಯಾ? ಬಾ ನಡಿ ಬನ್ನಿ ತೋರಿಸಿ, ಗೈಡ್ ಮಾಡಿ ನಮ್ಗೆ. ಓ ಬಾವಿ, ಒಂದು ನಿಮಿಷ, ಆಳ ಇದೆಯಾ ಹೆವಿ? ಹಿಂದೆ ಬರೋ ಜಾರುತ್ತೆ ಗೈಸ್, ಹೆವಿ ಆಳ ಇದೆಯಂತೆ ಬಾವಿ ಇದು. ಸೊ ನಾವು ಸ್ವಲ್ಪ ಹಿಂದೆಯಿಂದಾನೆ ಶೂಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕಮನ್. ನಮ್ಮ ಮಾವಂದು ಕೋಳಿ ಗೂಡಲ್ಲ ಇದೆ. ಸೊ ಓಕೆ, ಓ ದಿಸ್ ಇಸ್ ಸೋ ಸ್ವೀಟ್. ಈ ಕಡೆ ಕಡ್ಗೆ ಎಲ್ಲ ಹಾಕ್ತಾರೆ ಮಳೆ ಬಂದಾಗಲ್ಲ. ಓಕೆ, ಸೊ ಈ ಕಡೆಯಿಂದ ಹೋದ್ರೆ ನಮ್ ಗದ್ದೆ ಮತ್ತೆ ಇಲ್ಲಿ ನೀರು ಎಲ್ಲ ಬಟ್ಟೆ ಎಲ್ಲ ಹೋಗಿದ್ದಾರೆ. ಸ್ವಲ್ಪ ಜೋರಾಗಿ ಮಾತಾಡೋ. ಹುಷಾರು ಹುಷಾರು. ಅಜ್ಜಿ ಇದ್ದಾರೆ ಇಲ್ಲಿ. ಓ ಗೈಸ್ ಸಖತ್ತಾಗಿದೆ ಗೈಸ್ ಲೊಕೇಶನ್ ಮಾತ್ರ ಇಲ್ಲಿ. ಆಯ್ತು ನಾನು ಹೋಗಿ ಇಳಿಯೋಣ. ಸೂಪರ್ ಬಿಟ್ಟು ಇಳಿತೀನಿ ಹುಷಾರಾಗಿ. ಏನ್ ಬರೋದು ಜಾರತ್ತು ಸ್ಟಾರ್ಟ್ ಮಾಡಿದ್ಯಾ? ಇಲ್ಲಿ ಫಿಶಸ್ ಎಲ್ಲ ಇತ್ತು ತಾನೆ, ಪೆಡಿಕ್ಯೂರ್ ಆಗ್ತಿತ್ತು ತಾನೆ ಇಲ್ಲಿ. ಗೈಸ್ ನೇಚರ್ ಎಟ್ ಇಟ್ಸ್ ಬೆಸ್ಟ್. ಸೂಪರ್ ಆಗಿದೆ ಗೈಸ್, ಇಲ್ಲಿ ಒಳ್ಳೆ ಪ್ಲೇಸು ನೇಚರ್ಗೆ ಹತ್ರ. ಗೈಸ್ ನಾವ್ ಹಿಂಗೆ ಸ್ಟ್ರೈಟ್ ಆಗಿ ನಡ್ಕೊಂಡು ಹೋಗ್ಬೋದು ಆಕ್ಚುಲಿ, ಬಟ್ ಇಲ್ಲಿ ಹಾವಿದೆ ಅಂತ ಹೇಳಿದ್ರು. ಸೊ ರಿಸ್ಕ್ ತಗೋತಿಲ್ಲ, ಮಕ್ಕಳೆಲ್ಲ ಇದೀವಿ. ಹೌದಾ? ಓಕೆ ಓಕೆ. ನಾವೆಲ್ಲ ಆಟ ಆಡ್ತೀವಿ. ಸೊ ಎಲ್ಲಿ ಅಲ್ಲೂ ಜಾಗ ಇದೆ, ಆ ಕಡೆನೂ ಹೋಗ್ಬೋದಾ? ಅಲ್ಲೆಲ್ಲ ನಮ್ದೇ, ಆ ಕಾಡ್ವರ್ಗು ಎಲ್ಲ ನಮ್ದೇ ಪ್ಲೇಸ್. ಓಕೆ ಓಕೆ ಓಕೆ. ಎಲ್ಲ ಬರ್ತದೆ, ಇದು ಭತ್ತ ತಿನ್ಲಿಕ್ಕೆ. ಓ ನವಿಲು ಬರ್ತದೆ. ಸ್ವಾನ್, ಪಿಕಾಕ್ ಎಲ್ಲ. ಪಿಕಾಕ್ ನೋಡ್ಬೇಕು ನಾನು ಗುರು. ಇಲ್ಲ ಆ ಕಡೆ ಹೋದ್ರೆ ಸಿಗುತ್ತೆ, ತುಂಬಾ ಇದೆ. ಇವಾಗ ನಿಮ್ ಮನೆ ಟೂರ್ ಮಾಡಿಸ್ಬೇಕು. ಇವಾಗ ಮನೆ ಒಳಗಡೆ ಎಲ್ಲ ಇವಳು ಟೂರ್ ಮಾಡಿಸ್ತಾಳೆ. ಕಾಡಲ್ಲಿ ಇದೆ ಮನೆ ಇದು. ಸೊ ಇವಾಗ ಮನೆ ಟೂರ್ ಮಾಡ್ತೀವಿ. ಹೋಗೋಣ, ಮನೆ ಟೂರ್ ಮಾಡೋಣ. ಚಲೋ. ಓ ಇದು ಅಂಡೆ ಒಲೆ ಅಂತೆ ಗೈಸ್ ಇದು. ಓಕೆ, ಇಲ್ಲೇನು ಇವಾಗ ಹೆಂಗೆ? ಓ ಇಲ್ಲಿ ಒಲೆ. ಓಕೆ, ಓ ಓಪನ್ ಫುಲ್ಲು. ಫುಲ್ ಓಪನ್, ಯಾರು ಇಲ್ಲ. ಓಹೋ ಮಾತ್ರ ಸ್ನಾನ ಮಾಡಿಸ್ತಾರೆ. ಇಲ್ಲಿ ನಾನೇ ಮಾಡ್ಬಿಡ್ತೀನಿ ಸ್ನಾನ ಆಕ್ಚುಲಿ, ಬಿಟ್ರೆ ಇವಾಗ ಬಿಸಿನೀರಿದ್ರೆ. ಇಲ್ಲ ಈ ಕಡೆಯಿಂದ ಯಾರು ನೋಡಲ್ಲ. ಹಾ ಸಖತ್ ವ್ಯೂ ಗುರು. ಈ ತರ ಸ್ನಾನ ಮಾಡ್ಕೊಂಡು ಈ ತರ ವ್ಯೂ ಇದ್ರೆ ಯಾಕೆ ಮಾಡಲ್ಲ? ಆ ಕಡೆನೂ ಸ್ನಾನ ಮಾಡಕ್ ಮಾಡಿದ್ದಾರೆ. ಚಲೋ ಹೋಗೋಣ, ಅಲ್ಲಿ ನೋಡೋಣ. ಈ ಫ್ಲವರ್ ಯಾವ್ದಂತ ಗೊತ್ತಿಲ್ಲ, ಬಟ್ ಈ ಕಡೆಯಿಂದ ಹೋಗ್ಬೋದಾ? ಓಹೋ, ಇಲ್ಲಿತ್ತು ಒಂದು ಕಾಯಿ ಬಿಡ್ತಾ ಇತ್ತು ಮರ. ಇದು ಯಾರ ಮನೆ? ಅದು ಯಾರ್ದು ರ್ಯಾಂಡಮ್? ಇಲ್ಲ ನಮ್ದು. ಎಲ್ಲ ನಿಮ್ದೇನಾ ಇದು? ಎಂಡ್ವರ್ಗು ನಮ್ದು. ಎಲ್ಲಿ? ಆ ಎಂಡ್ವರ್ಗು? ಓ ಕಾಡ್ವರ್ಗು ಅಲ್ಲ. ಓಕೆ ಗೈಸ್, ಸೆಟ್ಲ್ ಆಗ್ಬಿಡ್ಬೋದು ಗೈಸ್ ಇಲ್ಲಿ. ಈ ತರ ಪ್ಲೇಸು. ಉಡುಪಿ ಫುಲ್ ಬಿಸಿಲಿದ್ರೆ ಈ ಪ್ಲೇಸ್ ತುಂಬಾ ಕೂಲ್ ಇದೆ. ಅರ್ಶಿಣದೆಲೆ ಅಂತಾರೆ, ಇದರಿಂದ ತಿಂಡಿ ಎಲ್ಲ ಮಾಡ್ತಾರೆ. ಇದು ನ್ಯಾಚುರಲ್ ಶಾಂಪೂ ಅಂತೆ. ಶಾಂಪೂ ಬರುತ್ತೆ ಅದರಲ್ಲಿ. ಓಕೆ, ಅದನ್ನ ಸ್ನಾನ ಮಾಡ್ಬೇಕಾದ್ರೆ ಅದನ್ನ ಸ್ಕ್ವೀಸ್ ಮಾಡಿದ್ರೆ ಶಾಂಪೂ ತರ ಬರುತ್ತಂತೆ. ಅದನ್ನ ಹಾಕೊಂಡ್ರೆ ಇಟ್ಸ್ ನ್ಯಾಚುರಲ್, ಏನು ಇಶ್ಯೂಸ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇವ್ರು ಇದನ್ನೇ ಯೂಸ್ ಮಾಡ್ತಾರೆ ಆಕ್ಚುಲಿ. ತಗಲಾಕೊಂಡೆ ನಾನು. ಈ ಕಡೆ ಒಂದು ರೂಮು. ಆಕ್ಚುಲಿ ಇಲ್ಲೆಲ್ಲ ವೆಜಿಟೇಬಲ್ಸ್ ಅದೆಲ್ಲ ಇರ್ತದೆ. ಓಕೆ, ಅಲ್ಲಿ ಅಡುಗೆ ಮನೆ. ನೈಸ್. ಗೈಸ್ ಅಡುಗೆ ಮನೆ ನೋಡಿ, ಇಲ್ಲಿ ಗ್ಯಾಸ್ ಇಲ್ಲ, ಸ್ಟವ್ ಇಲ್ಲ, ಏನಿಲ್ಲ. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ. ಓಕೆ, ಈ ಕಡೆ ಎಲ್ಲ ಹಾಂ, ಈ ಕಡೆ ಇನ್ನೇನಿದೆ? ಓ ಈ ಕಡೆ ಇನ್ನೂ ರುಬ್ಬೋ ಕಲ್ಲಿದೆ ಇಲ್ಲಿ. ಓಕೆ, ಅಥೆಂಟಿಕ್ ಅಡುಗೆ ಮನೆ. ಓ ಲೈಟ್ ಇದೆ. ಸೊ ಲೈಟ್ ಇರೋ ಈ ಕಡೆ. ಸೊ ಇದೊಂದು ರೂಮ್ ಇದೆ ಗೈಸ್, ಇಲ್ಲೊಂದು ರೂಮ್ ಇದೆ ಪೀಸ್ಫುಲ್ ಆಗಿ. ಓಕೆ,
ವೆರಿ ನೈಸ್. ಹೇ ಗೈಸ್, ಫುಲ್ಲು ಹೆವಿ ವೈಬ್ಸ್ ಇದೆ ಗೈಸ್ ಈ ಮನೇಲಿ. ಹೆಂಚಿನ ಮನೆ, ಕಾಡ್ ಒಳಗಡೆ. ಸೊ ಇಲ್ಲಿ ಇದು ರೋಹಿಣಿ ರೂಮ್ ಅಂತ. ಇದು ರೋಹಿಣಿ ನಿನ್ ರೂಮಾ? ಓಹೋ ನೈಸ್. ಓಕೆ, ಚೆನ್ನಾಗಿದೆ. ಇದು ಕಾಮಕಸ್ತೂರಿ ಜ್ಯೂಸ್ ಅಂತ. ಇದು ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ನಿಂಬೆಹಣ್ಣು ಜ್ಯೂಸ್ ಥರನೇ ಟೇಸ್ಟ್ ಇದೆ. ಇನ್ನೊಂದು ಗ್ಲಾಸ್ ತರಿಸ್ಕೊಂಡು ಕುಡಿತಿದ್ದೇನೆ. ಆ್ಯಕ್ಚುಲಿ ಒಂದು ಗ್ಲಾಸ್ ಆಗಲೇ ಕುಡ್ದೆ. ಇಲ್ಲಿ ಪಂಜುರ್ಲಿ ದೈವದ ಮನೆ ಇದೆಯಂತೆ. ಸೊ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಹಾಂ ಓಕೆ. ಕೈಕಾಲು ತೊಳ್ಕೊಂಡು ಹೋಗ್ಬೇಕು. ಓಕೆ, ನಾನು ಹೋಗಿ ಚೆಕ್ ಮಾಡ್ಕೊಂಡು ಬರ್ತೀನಿ. ಫಸ್ಟು ಕೈಕಾಲು ತೊಳ್ಕೊಂಡು ನೀಟಾಗೆ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ. ಒಳಗಡೆ ಪಂಜುರ್ಲಿ ದೈವದ ಮನೆ ಇದೆಯಂತೆ. ಇವಾಗ ಹೋಗ್ತಿದ್ದೀನಿ, ನೋಡೋಣ ಒಳಗಡೆ. ಓಕೆ, ಇಲ್ಲಿ ಇಲ್ಲ ಮೂರ್ತಿಗಳು ಇದೆ. 4 ದೈವ ಇದೆ ಒಟ್ಟು ಅದರಲ್ಲಿ. ಓಕೆ, ಅದಕ್ಕೆ ವರ್ಷಕ್ಕೊಂದ್ಸಲ ಪೂಜೆ ಮಾಡಿಸ್ಬೇಕು. ಸಂಕ್ರಾಂತಿ ಬರುತ್ತಲ್ವ ತಿಂಗಳಲ್ಲಿ, ಅವಾಗೆಲ್ಲ ಪೂಜೆ ಮಾಡಬೇಕು ಅವರಿಗೆ. ವರ್ಷಕ್ಕೊಂದ್ಸಲ ಕೋಳಿ ಡೈಲಿ ಈ ತರದಕ್ಕೆ ಹೂವು ಇಡೋದಿಲ್ಲ. ಇಲ್ಲ, ಡೈಲಿ ಇಡಂಗಿಲ್ಲ. ಸಂಕ್ರಾಂತಿ ಹಬ್ಬ ದಿನ ಮತ್ತೆ ವರ್ಷಕ್ಕೊಂದ್ಸಲ ಕೋಳಿ ಎಲ್ಲ ಕಟ್ ಮಾಡ್ಬೇಕು ಅದಕ್ಕೆ. ಓಕೆ ಓಕೆ ಓಕೆ. ಸೊ ಇಲ್ಲಿ ಒಳಗಡೆ ನೀವು ಹೋಗ್ಬೋದಾ? ಓಕೆ, ಇಲ್ಲಿ ಬರೀ ಗಂಡಸರು ಮಾತ್ರ ಹೋಗ್ಬೋದಂತೆ ಗೈಸ್. ಐ ಆಮ್ ಎಂಟ್ರಿಂಗ್. ಕಬೋಳಪ್ಪ. ಓಕೆ ಓಕೆ, ಪರ್ಮಿಷನ್. ನಾನು ವಿಡಿಯೋ ಮಾಡ್ತಿದ್ದೀನಿ. ನಿಜವಾಗ್ಲೂ ಗೈಸ್, ಇದಂತೂ ನನಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ. ಇದು ನನಗೆ ಒಂಥರ ಸರ್ಪ್ರೈಸ್ ಆ್ಯಕ್ಚುಲಿ. ಪಂಜುರ್ಲಿ ದೈವದ ಬಗ್ಗೆ ನಾನೇನು ಹೇಳೋದು ಬೇಕಾಗಿಲ್ಲ. ನನ್ನ ಚಾನಲಲ್ಲೇ ವ್ಲಾಗ್ ಎಲ್ಲ ಮಾಡಿದ್ದೀನಿ, ಚೆಕ್ ಮಾಡಿ. ಮತ್ತೆ ನಿಮಗೂ ಗೊತ್ತಿರುತ್ತೆ. ಐ ಆಮ್ ಬ್ಲೆಸ್ಡ್ ಅಷ್ಟೇ. ನಮ್ಮೂರಲ್ಲಿ 4 ದೈವ ಇದೆ. ಓಕೆ, ಒಂದು ಹೆಣ್ಣು ದೈವ, 3 ಗಂಡು ದೈವ. ಓಕೆ, ಅದು ತಿಂಗಳಿಗೊಂದ್ಸಲ ಸಂಕ್ರಾಂತಿ ಹಬ್ಬಕ್ಕೆ ಅದಕ್ಕೆ ಹೂವ ನೀರು ಎಲ್ಲ ಇಡಬೇಕು. ಓಕೆ, ವರ್ಷಕ್ಕೊಂದ್ಸಲ ತಂಬಿಲ ಅಂತ ಬರ್ತೀವಿ ತುಳುವಲ್ಲಿ, ಅದು ಮಾಡಬೇಕು. ಅದಕ್ಕೆ ಕೋಳಿ ಎಲ್ಲ ಕುಯ್ದು 4 ಅಣ್ಣ ತಮ್ಮಂದ್ರ ಮಕ್ಕಳು ಅವರು ಎಲ್ಲ ಒಟ್ಟಾಗ್ಬೇಕು ಈ ಮನೆಯಲ್ಲಿ. ಓಕೆ. ಆ ಸಂದರ್ಭದಲ್ಲಿ ಸಂಕ್ರಾಂತಿ ಹಬ್ಬದ ದಿವಸ ಮಾತ್ರ ಒಂದು ವರ್ಷಕ್ಕೆ ಒಂದ್ಸತಿ ಪೂಜೆ ಮಾಡ್ತೀವಿ. ವರ್ಷಕ್ಕೊಂದ್ಸಲ ಪೂಜೆ. ಸಂಕ್ರಾಂತಿ ಹಬ್ಬ ದಿನಾನು ಪೂಜೆ ಮಾಡ್ಬೇಕು. ಹೂವ ಎಲ್ಲ ನೀರು ಇಡ್ಬೇಕು ದೇವರಿಗೆ. ಓಕೆ. ನಾವು ಹರಕೆ ಹೊತ್ಕೊಂಡ್ರೆ ಅವಲಕ್ಕಿ ಅಂತ ಇಟ್ಕೊಡ್ಬೇಕು ದೇವರಿಗೆ, ಪಂಚಗಜ್ಜಾಯ ಅಂತ. ಅಲ್ಲಿ ಹೆಣ್ಣು ದೇವರಿಗೆ ಮನೆಯಲ್ಲಿ ಏನು ಮಾಡಿದ್ರು ಆ ದೇವರಿಗೆ ಕೈ ಮುಗ್ದೆ ನಾವು ಕೆಲಸ ಮಾಡ್ಬೇಕು. ಸೂಪರ್ ಸೂಪರ್. ದೇವರಿಗೆ ಸೀರೆ, ಹೆಣ್ಣು ದೇವ್ರಿಗೆ ಸೀರೆ ಕೊಡ್ಬೇಕು, ಬಳೆ ಕೊಡ್ಬೇಕು. ಮನೆಯಲ್ಲಿ ಏನು ಒಳ್ಳೆಕೆ ಕಾರ್ಯ ಆಗ್ಬೇಕಂದ್ರೆ ಇಲ್ಲಿ ಫಸ್ಟ್ ಕೆಲಸ ಮಾಡ್ಬೇಕು, ಶುರು ಮಾಡ್ಬೇಕು ಏನಿದ್ರೆ. ಓಕೆ ಓಕೆ ಓಕೆ, ಸೂಪರ್ ಸೂಪರ್. ಇವಾಗ 3 ದಿನ ಫುಲ್ ವೆಜಿಟೇರಿಯನ್ ಆಗಿದೆ ನಾನು. ಇವಾಗ ನಾನ್ ವೆಜ್ ಊಟ ಬರ್ತಿದೆ. ಈಗ ನಾನ್ ವೆಜ್ ಊಟ ತಿಂತೀನಿ. ಓಕೆ, ಸಾಕು ಸಾಕು, ಜಾಸ್ತಿ ಆಯ್ತು. ಓಕೆ, ಇದು ಕರಿ. ಇದು ಕರೆಂಟ್ ಹೋಯ್ತೆ. ಓಕೆ, ಪರವಾಗಿಲ್ಲ. ಓಕೆ, ನಾನ್ ವೆಜ್ ಸಾಂಬಾರ್ ಇದೆ ಗೈಸ್. ಎಲ್ಲ ಊಟ ಮಾಡ್ತಿದ್ದಾರೆ. ಆಮೇಲೆ ಎಲ್ರದ್ದು ಊಟ ಆಯ್ತು. ನಾವು ಹೊರಟ್ವಿ ತಿರ್ಗಾ ವಾಪಸ್ ರೆಸಾರ್ಟಿಗೆ. ಅವತ್ತು ಬ್ಯಾಂಗ್ಳೂರಿಗೆ ಹೊರಡ್ಬೇಕಿತ್ತು, ತುಂಬಾನೇ ಲೇಟ್ ಆಗೋಗಿತ್ತು ಕೂಡ. ಓಕೆ ಗೈಸ್, ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಓಕೆ, ಜೀವನ್ ಬ್ರೋ ಬನ್ನಿ. ಸೊ ನಮ್ಮ ಹೋಟೆಲ್ ರೆಸಾರ್ಟ್ ಮ್ಯಾನೇಜರು. ಸೊ ಇವಾಗ ಹೊರಡ್ತಿದ್ದೀವಿ, ತಿರ್ಗಾ ಸಿಗ್ತೀವಿ. ಆ್ಯಕ್ಚುಲಿ ನಾವು ಸಿಗೋಣ ಬ್ರದರ್. ಓಕೆ, ಕ್ಯಾಚಪ್ ಸಿಗೋಣ. ಹಾಂ ಬ್ರದರ್, ಬಾಯ್ ಬಾಯ್. ಮೇಲೆ ಪ್ರಾಬ್ಲಮ್. ಬಾಯ್ 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 ಬ್ರೋ. ಹೊರಟ್ರು ಈಗ ಗೈಸ್ ಬೆಂಗಳೂರಿಗೆ. ಬ್ಯಾಗ್ ಎಲ್ಲ ರೆಡಿ ಇದೆ. ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಅಷ್ಟೇ ಗೈಸ್, ಇನ್ನೇನು ಉಡುಪಿ ಸೀರೀಸ್ ಮುಗಿಸ್ದೆ ನಾನು. ಮುಂದೆ ನಂದು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗಿದ್ದೆ, ಅದ್ರ ಬಗ್ಗೆ ವ್ಲಾಗ್ ಬರುತ್ತೆ.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಆಲ್ಸೋ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಸಿಗ್ತೀನಿ. ಫಾಲೋ Rahul_KN94. ಸಿಗುವ ತಿರ್ಗಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿಯಾ.